ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಡಿರೇಂಜ್ಮೆಂಟ್ಸ್ ಮೇಲೆ. ಸೊ ಡಿರೇಂಜ್ಮೆಂಟ್ ಕಾನ್ಸೆಪ್ಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗಿ ಒಂದು 3-4 ಪ್ರಾಬ್ಲಮ್ ಅನ್ನ ಡಿಫರೆಂಟ್ ಇರೋದನ್ನ ಕಲಿತಾ ಹೋಗಿ. ಸೊ ಅವೆಲ್ಲ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಸೊ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ಈಗ ಕ್ವಶನ್ ಏನ್ ಕೇಳ್ತಾ ಇರೋದು, ದೇರ್ ಆರ್ 10 ಪಾರ್ಟಿಸಿಪೆಂಟ್ಸ್ ಇನ್ ಎ ಡಿಬೇಟ್ ಕಾಂಪಿಟೇಷನ್. ಈಚ್ ಪಾರ್ಟಿಸಿಪೆಂಟ್ ವಿಲ್ ಗೆಟ್ ದೇರ್ ಓನ್ ನೇಮ್ಡ್ ಸರ್ಟಿಫಿಕೇಟ್. 10 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಒಂದು ಡಿಬೇಟ್ ಕಾಂಪಿಟೇಷನ್ ಅಲ್ಲಿ. ಅವರೆಲ್ಲರಿಗೂ ಕೂಡ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅಂತ ಎಲ್ಲರಿಗೂ ಕೂಡ ಅವರ ಹೆಸರು ಇರುವಂತ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ದಿ ಸರ್ಟಿಫಿಕೇಟ್ಸ್ ಆರ್ ಮಿಕ್ಸ್ಡ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ರ್ಯಾಂಡಮ್ಲಿ. ಮಿಕ್ಸ್ ಆಗ್ಬಿಟ್ಟಿದಾವೆ, ಒಂದೇ ಸಲ ಸ್ಟೇಜ್ ಮೇಲೆ 10 ಜನನು ಕೂಡ ಕರೆದಿದ್ದಾರೆ, ಎಲ್ಲರಿಗೂ ಕೂಡ ಒಂದೊಂದು ಕೊಟ್ರು. ಸರಿನಾ? ಈಗ ಫೈಂಡ್ ದ ನಂಬರ್ ಆಫ್ ವೇಸ್ ಇನ್ ವಿಚ್ ನನ್ ಆಫ್ ದೆಮ್ ವಿಲ್ ಗೆಟ್ ದೇ ಒನ್ ಸರ್ಟಿಫಿಕೇಟ್. ಯಾಕೆ ಎಲ್ಲ ಮಿಕ್ಸ್ ಆಗಿ ಹೋಗಿದ್ದಾವೆ, ಅದಕ್ಕೋಸ್ಕರ ನನ್ ಆಫ್ ದೆಮ್ ವಿಲ್ ಗೆಟ್ ದೇರ್ ಒನ್ ಸರ್ಟಿಫಿಕೇಟ್. ಎಷ್ಟು ನಂಬರ್ ಆಫ್ ವೇಸ್ ಬರ್ಬೋದು. ನೆಕ್ಸ್ಟ್ ಎಕ್ಸಾಕ್ಟ್ಲಿ 3 ವಿಲ್ ಗೆಟ್ ದೇರ್ ಒನ್ ಸರ್ಟಿಫಿಕೇಟ್, ಅಟ್ ಲೀಸ್ಟ್ 1 ವಿಲ್ ಗೆಟ್ ದೇರ್ ಒನ್ ಸರ್ಟಿಫಿಕೇಟ್. ಸೊ ಈ ತರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅಟ್ ಲೀಸ್ಟ್ ಅಂತ ಬಂದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು, ಎಕ್ಸಾಕ್ಟ್ಲಿ ಅಂತ ಬಂದಾಗ ಯಾವ ರೀತಿ, ನನ್ ಅಂತ ಬಂದಾಗ ಯಾವ ರೀತಿ. ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಫಸ್ಟ್ ಸೊಲ್ಯೂಷನ್ ಬರೀತಾ ಹೋಗ್ತೀನಿ, ಇಲ್ಲಿಂದ ಶುರು ಮಾಡ್ತೀನಿ. ಸೊಲ್ಯೂಷನ್ ಫಸ್ಟ್ ಗಿವನ್ ಅನ್ನ ಬರೀರಿ. ಏನ್ ಕೊಟ್ಟಿದ್ದಾರೆ ನಮಗೆ, ಟೋಟಲ್ 10 ಪಾರ್ಟಿಸಿಪೇಟ್ಸ್ ಅಂತ ಕೊಟ್ಟಿದ್ದಾರೆ. 10 ಪಾರ್ಟಿಸಿಪೆಂಟ್ಸ್. ಸರಿನಾ? ನನ್ನ ಹತ್ರ ಇವಾಗ 10 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಮೊದಲನೇದು ಏನ್ ಕ್ವಶನ್ ಕೇಳ್ತಾ ಇರೋದು, ನನ್ ವಿಲ್ ಗೆಟ್ ದೇರ್ ಓನ್ ಸರ್ಟಿಫಿಕೇಟ್. ನನ್ ಆಫ್ ದೆಮ್ ಯಾರಿಗೂ ಕೂಡ ಸಿಗಲ್ಲ ಅಂತ ಬಂದಾಗ ಏನ್ ಮಾಡ್ಬೇಕು, ಡಿರೇಂಜ್ಮೆಂಟ್ಸ್ ಅನ್ನ ಯೂಸ್ ಮಾಡ್ಬೇಕು. ಗೊತ್ತಾಯ್ತಾ? ನನ್ ಆಫ್ ದೆಮ್ ವಿಲ್ ಗೆಟ್ ದೇರ್, ಈ ತರ ಕ್ವಶನ್ಸ್ ಬಂದಾಗ ನಾವೇನ್ ಮಾಡ್ಬೇಕು, ಡಿರೇಂಜ್ಮೆಂಟ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಬೇಕು. ಸೊ ಡಿರೇಂಜ್ಮೆಂಟ್ ಡಿ ಆಫ್ ಎನ್ ಅಂತ ಕರಿಬಹುದು. ಡಿರೇಂಜ್ಮೆಂಟ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು, ಸೊ ಈ ಸಿಂಬಲ್ ಏನು, ಡಿರೇಂಜ್ಮೆಂಟ್ ಆಫ್ ಎಂದು ಈ ತರ ಸಿಂಬಲ್ ಬಂದ್ರೆ ಎನ್ ಫ್ಯಾಕ್ಟೋರಿಯಲ್. ಸೊ ಅದೇನಾದ್ರೂ ಮುಂದೆ ಬಂದ್ರೆ ಏನಾಗುತ್ತೆ, ಅದು ಡಿರೇಂಜ್ಮೆಂಟ್ ಆಗುತ್ತೆ. ಡಿರೇಂಜ್ಮೆಂಟ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1 ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಮೈನಸ್ 1 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ 1 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್. ಅದೇ ರೀತಿ ಹೋಗ್ತಾ ಹೋಗುತ್ತೆ ಎಲ್ಲಿವರೆಗೂ, ಮೈನಸ್ 1 ಪವರ್ ಎನ್ 1 ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್ ಅಲ್ಲಿವರೆಗೂ. ಗೊತ್ತಾಯ್ತಾ? ದಿಸ್ ಈಸ್ ದ ಫಾರ್ಮುಲಾ ಫಾರ್ ಡಿರೇಂಜ್ಮೆಂಟ್. ಏನು, 1 ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಆಲ್ಟರ್ನೇಟಿವ್ ಹೋಗ್ಬೇಕು. 1 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಆ ತರ ಎನ್ ವರ್ಗು ಕೂಡ ಹೋಗ್ಬೇಕು. ಈಗ ಏನ್ ಹೇಳಿರೋದು, 10 ಜನಕ್ಕೂ ಕೂಡ ಸಿಗಲ್ಲ. 10 ಪಾರ್ಟಿಸಿಪೆಂಟ್ಸ್ ಇದಾರಲ್ಲ, ನನ್ ಆಫ್ ದೆಮ್ ವಿಲ್ ಗೆಟ್ ದೇರ್ ಒನ್ ಸರ್ಟಿಫಿಕೇಟ್ ಅಂದ್ರೆ 10 ಜನಕ್ಕೂ ಕೂಡ ಅವರ ಒನ್ ಸರ್ಟಿಫಿಕೇಟ್ ಸಿಗಲ್ಲ. ಸೊ ಏನಂತ ಬರೀಬಹುದು, ಡಿರೇಂಜ್ಮೆಂಟ್ ಆಫ್ 10 ನನಗೆ ಬೇಕಾಗಿರೋದು. ಸೊ ಡಿರೇಂಜ್ಮೆಂಟ್ ಆಫ್ 10 ಅನ್ನ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. So it will be equal to 10 factorial into 1 minus 1 divided by 1 factorial plus 1 divided by 2 factorial minus 1 divided by 3 factorial plus 1 divided by 4 factorial minus 1 divided by 5 factorial plus 1 divided by 6 factorial minus 1 divided by 7 factorial plus 1 divided by 8 factorial minus 1 divided by 9 factorial plus 1 divided by 10 factorial. ಗೊತ್ತಾಯ್ತಾ? ಏನ್ ಮಾಡಿದ್ದು ನಾವು, 10 ಅಲ್ವಾ ಎನ್ ಜಾಗದಲ್ಲಿ ಇದ್ದಿದ್ದು. ಸೊ ಅಲ್ಲಿವರೆಗೂ ಕೂಡ ಬರ್ದಿದ್ದೀವಿ 10 ಫ್ಯಾಕ್ಟೋರಿಯಲ್ ವರ್ಗು. ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಆಲ್ಟರ್ನೇಟಿವ್ ಇರಬೇಕು. ಸೊ ಈಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿಕೊಂಡು 10 ಫ್ಯಾಕ್ಟೋರಿಯಲ್ ಬೇಕಲ್ವಾ. ಸೊ 10 ಅಂತ ಹೊಡೀರಿ. ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇನ್ವರ್ಸ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ಈಸ್ ಈಕ್ವಲ್ ಟು ನಾವು ಹೊಡೆದ್ರೆ ನಮಗೆ 10 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ. ಗೊತ್ತಾಯ್ತಾ? ಏನ್ ಮಾಡಬೇಕು, ಫಸ್ಟ್ ನಾನು ಇಲ್ಲಿ ಬರೀತೀನಿ ನೋಡಿ, 10 ಅಂತ ಹೊಡಿಬೇಕು. 10 ಹೊಡೆದಾದ್ಮೇಲೆ ನೆಕ್ಸ್ಟ್ ಶಿಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿ. ಪ್ಲಸ್ ಅಂತ ಬರೆದ್ರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ, ಈ ತರ ಬರೀತೀನಿ. 10 ಆಮೇಲೆ ಶಿಫ್ಟ್, ನೆಕ್ಸ್ಟ್ ಎಕ್ಸ್ ಇನ್ವರ್ಸ್ ಬಟನ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ ಈಸ್ ಈಕ್ವಲ್ ಟು ನಾವು ಹೊಡೆದ್ರೆ ನಮಗೆ 10 ಫ್ಯಾಕ್ಟೋರಿಯಲ್ ಬರುತ್ತೆ. ಅದೇ ರೀತಿ 1 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಅನ್ನ ಬರೀರಿ ಇಲ್ಲಿ. ಸೊ ಡಿರೇಂಜ್ಮೆಂಟ್ ಆಫ್ 10 ಏನಾಗುತ್ತೆ. ಸೊ ಇವಾಗ 1334961 ನಂಬರ್ ಆಫ್ ವೇಸ್ಗಳು ಸಿಗ್ತವೆ. ಸರಿನಾ? ಇನ್ ವಿಚ್ ನನ್ ಆಫ್ ದೆಮ್ ಅಂದ್ರೆ 10 ಜನಕ್ಕೂ ಕೂಡ ಅವರ ಓನ್ ಸರ್ಟಿಫಿಕೇಟ್ ಯಾವುದೇ ಕಾರಣಕ್ಕೂ ಸಿಗಲ್ಲ. ನೆಕ್ಸ್ಟ್ ಎರಡನೇ ಕ್ವಶನ್ ಏನ್ ಕೇಳ್ತಾ ಇರೋದು, ಎಕ್ಸಾಕ್ಟ್ಲಿ 3 ವಿಲ್ ಗೆಟ್ ದೇರ್ ಓನ್ ಸರ್ಟಿಫಿಕೇಟ್. ನನ್ನ ಹತ್ರ 10 ಪಾರ್ಟಿಸಿಪೆಂಟ್ಸ್ ಇರೋದು. ಸೊ ಇವಾಗ ಎಷ್ಟು ಸಿಗ್ತಾ ಇರೋದು, 3 ಫಿಕ್ಸ್ ಆಗಿ ಸಿಗ್ತವೆ. ಎಕ್ಸಾಕ್ಟ್ಲಿ 3 ವಿಲ್ ಗೆಟ್ ಓನ್ ಸರ್ಟಿಫಿಕೇಟ್. ಸರಿನಾ? ಯಾರು ಅಂತ ಗೊತ್ತಿಲ್ಲ, ಒಟ್ನಲ್ಲಿ 3 ಜನಕ್ಕೆ ಸಿಗುತ್ತೆ. ಸೊ ಯಾವ ರೀತಿ ಬರೀಬಹುದು, 10 10ರಲ್ಲಿ 3 ಜನಕ್ಕೆ 10C3 ಕಾಂಬಿನೇಷನ್. 10C3 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು,
10 ಅಂತ ಹೊಡೀರಿ. ನೆಕ್ಸ್ಟ್ ಇಲ್ಲಿ NCR ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ಏನ್ ಬೇಕಾದ್ರೆ 10C3 ಅಲ್ವಾ, ಸೊ 3 ಅಂತ ಪ್ರೆಸ್ ಮಾಡಿ. ಈಸ್ ಈಕ್ವಲ್ ಟು ನಾವು ಹೊಡೆದ್ರೆ ವ್ಯಾಲ್ಯೂ ಬಂತು ಎಷ್ಟು 120. ಗೊತ್ತಾಯ್ತಾ? ಫಸ್ಟ್ ಏನ್ ಮಾಡಬೇಕು, 10 ಅಂತ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ NCR ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ 3 ಅನ್ನೋದನ್ನ ಪ್ರೆಸ್ ಮಾಡಿ. ಆಮೇಲೆ ಈಸ್ ಈಕ್ವಲ್ ಟು ನ ಪ್ರೆಸ್ ಮಾಡಿದ್ರೆ ನಮಗೆ 10C3 ವ್ಯಾಲ್ಯೂ ಬಂತು. ದಟ್ ಈಸ್ 120 ನಂಬರ್ ಆಫ್ ವೇಸ್. ಈಗೇನಾಯ್ತು, ನನಗೆ 10 ಜನದಲ್ಲಿ 3 ಜನಕ್ಕೆ ಎಕ್ಸಾಕ್ಟ್ ಆಗಿ ಸಿಗುತ್ತೆ, ಇನ್ನು ಉಳಿದಿರೋ 7 ಜನಕ್ಕೆ ಸಿಗಲ್ಲ. ಸೊ ಅವಾಗ ಮತ್ತೆ ಡಿರೇಂಜ್ಮೆಂಟ್ ಅನ್ನ ಅಪ್ಲೈ ಮಾಡ್ಬೇಕು. ಸೊ ಡಿರೇಂಜ್ಮೆಂಟ್ ಆಫ್ 7. ಯಾಕೆ 10ರಲ್ಲಿ 3 ಜನಕ್ಕೆ ಫಿಕ್ಸ್ ಆಗಿ ಸಿಗುತ್ತೆ ಎಕ್ಸಾಕ್ಟ್ಲಿ ಆಗಿ, ಇನ್ನ 7 ಜನಕ್ಕೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಡಿರೇಂಜ್ಮೆಂಟ್ ಅಪ್ಲೈ ಮಾಡಬೇಕು. ಡಿರೇಂಜ್ಮೆಂಟ್ ಆಫ್ 7 ಏನಾಗುತ್ತೆ, 7 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1 ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ minus 1 divided by 3 factorial plus 1 by 4 factorial minus 1 by 5 factorial plus 1 by 6 factorial minus 1 by 7 factorial. ಇಲ್ಲಿವರೆಗೂ ಹೋಗ್ಬೇಕು. ಸೊ ಕ್ಯಾಲ್ಕುಲೇಟ್ ಮಾಡೋದು ಹೇಳಿದ್ದೀನಿ, ಯಾವ ರೀತಿ ಫ್ಯಾಕ್ಟೋರಿಯಲ್ ಕ್ಯಾಲ್ಕುಲೇಟ್ ಮಾಡೋದು. 7 ಶಿಫ್ಟ್ ಎಕ್ಸ್ ಇನ್ವರ್ಸ್ ಈಸ್ ಈಕ್ವಲ್ ಟು ನಾವು ಹೊಡೆದ್ರೆ 7 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ. ಸೊ ಆ ಥರ ಇದಷ್ಟು ಕ್ಯಾಲ್ಕುಲೇಟ್ ಮಾಡಿ. ಸೊ 1854 ನಂಬರ್ ಆಫ್ ವೇಸ್ ಬಂತು. ಈಗೇನು 10 ಪಾರ್ಟಿಸಿಪೆಂಟ್ಸ್ ಅಲ್ಲಿ 3 ಜನಕ್ಕೆ ಸಿಗುತ್ತೆ, 7 ಜನಕ್ಕೆ ಸಿಗಲ್ಲ. ಅಷ್ಟ್ರದ್ದು ಕೂಡ ನಾನು ಬರಿಬೇಕಲ್ಲ. ಇಲ್ಲಿ ಅವ್ರು ಏನ್ ಕೇಳಿರೋದು ಎಕ್ಸಾಕ್ಟ್ಲಿ 3 ಸಿಗುತ್ತೆ. ಎಕ್ಸಾಕ್ಟ್ಲಿ 3 ಸಿಗುತ್ತೆ ಅಂತಂದ್ರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಕಾಮನ್ ಸೆನ್ಸ್ ಇಂದ 7 ಜನಕ್ಕೆ ಸಿಗಲ್ಲ. ಸೊ ಅಷ್ಟ್ರದ್ದು ಕೂಡ ಕಾಂಬಿನೇಷನ್ ನಮಗೆ ಎಷ್ಟಾಗುತ್ತೆ. ಸೊ ವೆರಿ ಸಿಂಪಲ್, ಎರಡೂ ಕೂಡ ಮಲ್ಟಿಪ್ಲೈ ಮಾಡಿ. 10C3 ಇಂಟು ಡಿರೇಂಜ್ಮೆಂಟ್ ಆಫ್ 7. 10C3 ವ್ಯಾಲ್ಯೂ ಏನಿತ್ತು ನಮಗೆ 120, ಡಿರೇಂಜ್ಮೆಂಟ್ ವ್ಯಾಲ್ಯೂ ಏನಿತ್ತು 1854. ಸೊ ಅಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 120 ಇಂಟು 1854 222 480. ಸರಿನಾ? ಸೊ ಇಷ್ಟು ನಂಬರ್ ಆಫ್ ವೇಸ್ಗಳು ಬರುತ್ತೆ ಇನ್ ವಿಚ್ ಎಕ್ಸಾಕ್ಟ್ಲಿ 3 ವಿಲ್ ಗೆಟ್ ದೇರ್ ಓನ್ ಸರ್ಟಿಫಿಕೇಟ್. ನೆಕ್ಸ್ಟ್ ಅಟ್ ಲೀಸ್ಟ್ 1 ವಿಲ್ ಗೆಟ್ ದೇರ್ ಓನ್ ಸರ್ಟಿಫಿಕೇಟ್ ಅಂತ ಬಂದಾಗ ನೋಡಿ, ಇದನ್ನ ಕಂಡುಹಿಡಿಯೋದು ಈಸಿ. ಅಟ್ ಲೀಸ್ಟ್ ಅಂತ ಬಂದ್ರೆ, ಅವ್ರೇನಾದ್ರೂ ಎಕ್ಸಾಕ್ಟ್ಲಿ ಅಂತ ಕೇಳಿದ್ರೆ ಫಸ್ಟ್ ಏನ್ ಮಾಡಬೇಕು, ಕಾಂಬಿನೇಷನ್ ಅನ್ನ ನೋಡ್ಬಿಟ್ಟು ಆಮೇಲೆ ಡಿರೇಂಜ್ಮೆಂಟ್. ಅದೇ ಅಟ್ ಲೀಸ್ಟ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಗೊತ್ತಾ, ಟೋಟಲ್ ಮಾಡ್ಬೇಕು ಫಸ್ಟ್. ಸರಿನಾ? ಟೋಟಲ್ ನಂಬರ್ ಆಫ್ ವೇಸ್ ಮೈನಸ್ ನೋ ಒನ್ ವಿಲ್ ಗೆಟ್. ಸರಿನಾ? ಏನಿಲ್ಲ, ಸಿಂಪಲ್. ಟೋಟಲ್ ಅಂತ ಅಂದ್ರೆ ಏನು, ನಮ್ಮ ಹತ್ರ 10 ಅಲ್ವಾ ಇರೋದು ಪಾರ್ಟಿಸಿಪೆಂಟ್ಸು. ಸೊ ಟೋಟಲ್ ಏನಾಗುತ್ತೆ 10 ಫ್ಯಾಕ್ಟೋರಿಯಲ್ ವೇಸ್ ಆಗುತ್ತೆ. 10 ಫ್ಯಾಕ್ಟೋರಿಯಲ್ ವೇಸ್ ಮೈನಸ್ ನನ್ ವಿಲ್ ಗೆಟ್ ದೇರ್ ಒನ್. ಸೊ ನನ್ ವಿಲ್ ಗೆಟ್ ದೇರ್ ಒನ್ ಅಂತ ಅಂದ್ರೆ ಏನು, ಡಿರೇಂಜ್ಮೆಂಟ್ ಆಫ್ 10. ಸೊ ಡಿರೇಂಜ್ಮೆಂಟ್ ಆಫ್ 10 ಗೊತ್ತಾಯ್ತಾ? ಅಟ್ಲೀಸ್ಟ್ ಒಂದಾದ್ರೂ, ಒಂದಕ್ಕಿಂತ ಜಾಸ್ತಿ ಎಷ್ಟಾದ್ರೂ ಸಿಗ್ಬೋದು. 10 ಜನಕ್ಕೂ ಕೂಡ ಸಿಗ್ಬೋದು, 9 ಜನಕ್ಕೆ ಸಿಗ್ಬೋದು, 8ಕ್ಕೆ ಸಿಗ್ಬೋದು, 7ಕ್ಕೆ ಸಿಗ್ಬೋದು, 6ಕ್ಕೆ ಸಿಗ್ಬೋದು, 5ಕ್ಕೆ, 4ಕ್ಕೆ, 3ಕ್ಕೆ, ಇಬ್ಬರಿಗೆ, ಒಬ್ಬ ಜನಕ್ಕಾದ್ರೂ ಕೂಡ ಸಿಗಬೇಕು. ಸೊ ಅವಾಗ ಏನಾಗುತ್ತೆ, 1 ಅಂತ ಏನಾದ್ರೂ ಕೂಡ ಕೇಳಿದ್ರೆ ನೀವೇನ್ ಮಾಡ್ಬೋದು, ಟೋಟಲ್ ಅನ್ನ ತಗೊಳ್ಳಿ ಮೈನಸ್ ನೋ ಒನ್ ವಿಲ್ ಗೆಟ್ ದೇರ್ ಒನ್. ಸರಿನಾ? ಟೋಟಲ್ ಅಲ್ಲಿ ನೋ ಒನ್ ವಿಲ್ ಗೆಟ್ ಅನ್ನ ತೆಗೆದಾಕ್ಬಿಟ್ರೆ, ಯಾರಿಗೂ ಕೂಡ ಸಿಗಲ್ಲ ಅನ್ನೋದನ್ನ ತೆಗೆದಾಕಿದ್ರೆ ಅಟ್ಲೀಸ್ಟ್ ಒಬ್ನಿಗಾದ್ರೂ ಸಿಗುತ್ತೆ, ಇಬ್ರಿಗೆ ಸಿಗ್ಬೋದು, ಅಟ್ಲೀಸ್ಟ್ ಒಬ್ನಿಗಾದ್ರೂ ಸಿಗುತ್ತೆ ಅನ್ನೋದನ್ನ ಕಂಡುಹಿಡಿಬೋದು. ಸರಿನಾ? ಒಂದಕ್ಕಿಂತ ಜಾಸ್ತಿ ಇರುವಂತ ಒಂದಕ್ಕಿಂತ ಜಾಸ್ತಿ ಎಷ್ಟು ಜನಕ್ಕೆ ಬೇಕಾದ್ರೂ ಸಿಗ್ಲಿ. ಸೊ ಇವಾಗ 10 ಫ್ಯಾಕ್ಟೋರಿಯಲ್ ಯಾವ ರೀತಿ ಕಂಡುಹಿಡಿಯೋದು, 10 ಶಿಫ್ಟ್ ಎಕ್ಸ್ ಇನ್ವರ್ಸ್ ಈಸ್ ಈಕ್ವಲ್ ಟು, ಸೊ ವ್ಯಾಲ್ಯೂ ಎಷ್ಟು ಬಂತು 3628800 ಮೈನಸ್ ಡಿರೇಂಜ್ಮೆಂಟ್ ಆಫ್ 10 ಕಂಡುಹಿಡಿದಿದ್ದೀವಿ 122334961. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಎಷ್ಟು ಬರುತ್ತೆ, 3628800 ಮೈನಸ್ 1334961. ಸೊ ವ್ಯಾಲ್ಯೂ ಎಷ್ಟು ಬಂತು 2 ಲಕ್ಷದ, ಸೊ ವ್ಯಾಲ್ಯೂ ಎಷ್ಟು ಬಂತು 229383.9. ಸೊ ಇಷ್ಟು ನಂಬರ್ ಆಫ್ ವೇಸ್ಗಳು ಬರ್ತವೆ ಇನ್ ವಿಚ್ ಅಟ್ಲೀಸ್ಟ್ ಒಬ್ನಿಗಾದ್ರೂ ಕೂಡ ಸರ್ಟಿಫಿಕೇಟ್ ಕೊಡೋ ರೀತಿ ನಾವು ಅರೇಂಜ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೋದು. ಸೊ ಈ ತರ ಪ್ರಾಬ್ಲಮ್ಸ್ ಅನ್ನ ಡಿರೇಂಜ್ಮೆಂಟ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಒಂದ್ ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರ್ತವೆ. ಎಕ್ಸಾಕ್ಟ್ಲಿ ಬಂದಾಗ ನೆನ್ಪಿರ್ಬೇಕು, ಕಾಂಬಿನೇಷನ್ ಕಂಡಿಡಿದು ಉಳಿದಿರೋದಕ್ಕೆಲ್ಲ ಡಿರೇಂಜ್ಮೆಂಟ್. ಅಟ್ಲೀಸ್ಟ್ 1 ಅಂತ ಬಂದ್ರೆ ಟೋಟಲ್ ಮೈನಸ್ ನೋ ಒನ್ ವಿಲ್ ಗೆಟ್. ಗೊತ್ತಾಯ್ತಾ? ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.